ಆದ್ರೆ ಜಾಸ್ತಿ ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಲ್ಲ, ಬಂದು ಹೋಗೋದು ಮಾಡ್ತಿದ್ರು. ಆಮೇಲೆ ಏನಾದರೂ ಈ ದೇವಸ್ಥಾನಗಳಲ್ಲಿ ಪೂಜೆ ಅಂದರೆ 2 ದಿವಸ 3 ದಿವಸ ಉಳಿತಾ ಇದ್ರು. ಆಮೇಲೆ ನನಗೂ ಮದುವೆ ಆದಾಗ್ಲಿಂದನೂ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೀತು, ಒಡನಾಟ ಜಾಸ್ತಿ ಬೆಳೀತು. ನನಗೆ ಅವರೊಂದು ಈಗ ನನಗೆ ಜೊತೆ ತಾಯಿಗಿಂತ ಹೆಚ್ಚಾಗ್ಬಿಟ್ರು ನನಗೆ. ಹಾಗಾಗಿ ಒಡನಾಟ ಜಾಸ್ತಿ ಇರೋದ್ರಿಂದ ಜೊತೆಯಲ್ಲಿ ಒಂದು ಮದುವೆಗೆ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವ್ದಾದ್ರು ಒಂದು ಇದಕ್ಕೆ ಹೋಗಲಿ, ಭವಾನಿ ಜೊತೆ ಲೋಗಣ, ಭವಾನಿ ಜೊತೆ ಲೋಗಣ ಹಾಗೆಯೇ ಕರಿತಾ ಇರೋರು. ಹಾಗಾಗಿ ನಾನು ಅವ್ರ ಜೊತೆನೇ ಸುತ್ತಾಡಿ ಮಾಡಿ ಹಾಗಾಗಿ ಅವರು ಹುಚ್ಚು ಜೊತೆಲಿ ಇರ್ತಿದ್ವಿ. ಇನ್ನು ಅವರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಡಾಕ್ಟರ್ ಮಂಜುನಾಥ್ ಅವ್ರ ವೈಫ್ ದೊಡ್ಡವರು ಅನಿಸಿಲ್ಲ, ಇನ್ನೊಬ್ಬರು ಶೈಲಜಾ, ಅವರು ಯಜಮಾನ್ರು ಕೂಡ ಡಾಕ್ಟ್ರೇನೆ. ಮನೆಯಲ್ಲಿ ಡಾಕ್ಟರ್ಗಳ ಫೆಸಿಲಿಟಿ, ಆಮೇಲೆ ಎಲ್ಲ ಮನೇಲಿ ನೋಡ್ಕೊಳ್ಳೋ ಒಂದು ಅನುಕೂಲತೆ ಎಲ್ಲ ಇರೋದ್ರಿಂದ ನಮ್ಮ ಅಮ್ಮನಿಗೆ ಸ್ವಲ್ಪ ದೈಹಿಕವಾಗಿ ಬಹಳ ಬೇಗ ಕೂಗ್ಬಿಟ್ರು. ಸ್ವಲ್ಪ ಆಸಿಡ್ ಬಿದ್ದು ಎಲ್ಲ ಇದಾದಾಗಲೇ ಹಾನಿಯಾಗಿತ್ತು. ಆದರೂ ಕೂಡ ಅವರು ಅದರಿಂದ ಸರಿಯಾಗಿ ಪವರ್ ಚೆನ್ನಾಗಿತ್ತು. 25 ವರ್ಷ ಆಸಿಡ್ ಗಾಳಿಯಲ್ಲಿ ಇರೋದು. ಆದರೂ ನಮ್ಮಮ್ಮ ಅದರಿಂದ ಜಯಗಳಿಸ್ಕೊಂಡ್ರೆ ಅದರ ಯುದ್ಧ ಮಾಡಿಕೊಂಡು ಗೆದ್ದು ಬಂದು, ಆದರೂ ಅವ್ರಿಗೇನು ಸಾರಿತ್ತು ದೇಹದಲ್ಲಿ ಅದನ್ನೆಲ್ಲ ಮರೆತು, ಅವ್ರ ತಲೆಗಳನ್ನೆಲ್ಲ ಮರೆತು ಜನರ ಒಡನಾಟದ ಜೊತೆ ಮತ್ತೆ ಮೊದಲ ನಮ್ಗೆ ಹೇಗಿದ್ರು ಅದೇ ಥರ ಇದ್ದು ಮುಂದುವರಿಸ್ತಾ ಇದ್ರು. ಆದರೆ ಜಾಸ್ತಿ ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಲ್ಲ, ಬಂದು ಹೋಗೋದು ಮಾಡ್ತಿದ್ರು. ಆಮೇಲೆ ಏನಾದರೂ ಈ ದೇವಸ್ಥಾನಗಳಲ್ಲಿ ಪೂಜೆ ಅಂದರೆ 2 ದಿವಸ 3 ದಿವಸ ಉಳಿತಾ ಇದ್ರು. ಆಮೇಲೆ ನನಗೂ ಮದುವೆ ಆದಾಗ್ಲಿಂದನೂ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೀತು, ಒಡನಾಟ ಜಾಸ್ತಿ ಬೆಳೀತು. ನನಗೆ ಅವರೊಂದು ಈಗ ನನಗೆ ಜೊತೆ ತಾಯಿಗಿಂತ ಹೆಚ್ಚಾಗ್ಬಿಟ್ರು ನನಗೆ. ಹಾಗಾಗಿ ಒಡನಾಟ ಜಾಸ್ತಿ ಇರೋದ್ರಿಂದ ಜೊತೆಯಲ್ಲಿ ಒಂದು ಮದುವೆಗೆ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಅಥವಾ ಯಾವ್ದಾದ್ರು ಒಂದು ಇದಕ್ಕೆ ಹೋಗಲಿ, ಭವಾನಿ ಜೊತೆ ಲೋಗಣ, ಭವಾನಿ ಜೊತೆ ಲೋಗಣ ಹಾಗೆಯೇ ಕರಿತಾ ಇರೋರು. ಹಾಗಾಗಿ ನಾನು ಅವ್ರ ಜೊತೆನೇ ಸುತ್ತಾಡಿ ಮಾಡಿ ಹಾಗಾಗಿ ಅವರು ಹುಚ್ಚು ಜೊತೆಲಿ ಇರ್ತಿದ್ವಿ. ಇನ್ನು ಅವರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಡಾಕ್ಟರ್ ಮಂಜುನಾಥ್ ಅವ್ರ ವೈಫ್ ದೊಡ್ಡವರು ಅನಿಸಿಲ್ಲ, ಇನ್ನೊಬ್ಬರು ಶೈಲಜಾ, ಅವರು ಯಜಮಾನ್ರು ಕೂಡ ಡಾಕ್ಟ್ರೇನೆ. ಮನೆಯಲ್ಲಿ ಡಾಕ್ಟರ್ಗಳ ಫೆಸಿಲಿಟಿ, ಆಮೇಲೆ ಎಲ್ಲ ಮನೇಲಿ ನೋಡ್ಕೊಳ್ಳೋ ಒಂದು ಅನುಕೂಲತೆ ಎಲ್ಲ ಇರೋದ್ರಿಂದ ನಮ್ಮ ಅಮ್ಮನಿಗೆ ಸ್ವಲ್ಪ ದೈಹಿಕವಾಗಿ ಬಹಳ ಬೇಗ ಕೂಗ್ಬಿಟ್ರು. ಸ್ವಲ್ಪ ಆಸಿಡ್ ಬಿದ್ದು ಎಲ್ಲ ಇದಾದಾಗಲೇ ಹಾನಿಯಾಗಿತ್ತು. ಆದರೂ ಕೂಡ ಅವರು ಅದರಿಂದ ಸರಿಯಾಗಿ ಪವರ್ ಚೆನ್ನಾಗಿತ್ತು. 25 ವರ್ಷ ಆಸಿಡ್ ಗಾಳಿಯಲ್ಲಿ ಇರೋದು. ಆದರೂ ನಮ್ಮಮ್ಮ ಅದರಿಂದ ಜಯಗಳಿಸ್ಕೊಂಡ್ರೆ ಅದರ ಯುದ್ಧ ಮಾಡಿಕೊಂಡು ಗೆದ್ದು ಬಂದು, ಆದರೂ ಅವ್ರಿಗೇನು ಸಾರಿತ್ತು ದೇಹದಲ್ಲಿ ಅದನ್ನೆಲ್ಲ ಮರೆತು, ಅವ್ರ ತಲೆಗಳನ್ನೆಲ್ಲ ಮರೆತು ಜನರ ಒಡನಾಟದ ಜೊತೆ ಮತ್ತೆ ಮೊದಲ ನಮ್ಗೆ ಹೇಗಿದ್ರು ಅದೇ ಥರ ಇದ್ದು ಮುಂದುವರಿಸ್ತಾ ಇದ್ರು.